ಕ್ಯೂಬ್ ರೂಟ್ ಆಫ್ 64 ಇಂಟು 10 ಟು ದ ಪವರ್ ಆಫ್ -6 64 ಇಂಟು 10 ರ ಘಾತ -6 ಅದರ ಘನಮೂಲದ ನಿಖರವಾದ ಬೆಲೆ. ಸೊ ಎಕ್ಸಾಕ್ಟ್ ವ್ಯಾಲ್ಯೂನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಏನ್ ಕೇಳ್ತಿರೋದು ಅಂತಂದ್ರೆ 64 ಇಂಟು 10 ರ ಘಾತ -6 ಈ ಘನ ಮೂಲ ಇದೆಯಲ್ಲ ಅದನ್ನ ನಾನು ಘಾತಾಂಕದ ರೂಪದಲ್ಲಿ ಬರೀತೀನಿ. ಘಾತಾಂಕದ ರೂಪದಲ್ಲಿ ಬರೆದಾಗ 1/3 ಆಗ್ತದೆ. ಸೊ ಈ 1/3 ಸಪರೇಟ್ ಮಾಡ್ಬೋದು, 64ಕ್ಕೆ ಸಪರೇಟ್ ಮಾಡ್ಬೋದು. ಅದೇ ರೀತಿ 10 ರ ಘಾತ -6 ಇದೆಯಲ್ಲ ಅದಕ್ಕೂ ಕೂಡ ಸಪರೇಟ್ ಮಾಡ್ಬೋದು. ಸಪರೇಟ್ ಮಾಡಿದಾಗ 64ರ ಘನಮೂಲ 4, 4 16 14 64. ಅದೇ ರೀತಿ ಇಲ್ಲಿ a ಘಾತ m ಘಾತ n ಈಕ್ವಲ್ ಟು a ಘಾತ m ಇಂಟು n ಈ ರೂಲ್ ಅಪ್ಲೈ ಮಾಡಿದ್ರೆ 10 ರ ಘಾತ -6 ಇಂಟು 1/3 ಅಂತ ಬರೀಬೇಕಾಗ್ತದೆ. 3 1 3 ಅಂದ್ರೆ 10 ರ ಘಾತ -2. therefore 4 ಇಂಟು 10 ರ ಘಾತ -2. ಸೊ ಫೋರ್ತ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒನ್ 2x - 13 2x - 11 2x - 9 ಇವು ಅನುಕ್ರಮ ಯಾವ ಸಂಖ್ಯೆಗಳವು? ಸರಿ ಸಂಖ್ಯೆಗಳ, ಬೆಸ ಸಂಖ್ಯೆಗಳ, ಸ್ವಾಭಾವಿಕ ಸಂಖ್ಯೆಗಳ ಅಥವಾ ಅವಿಭಾಜ್ಯ ಸಂಖ್ಯೆಗಳ ಅಂತ ನೋಡಿ. 2x ಅನ್ನೋದು ಸರಿ ಸಂಖ್ಯೆ. 2x 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 ಅನ್ನೋದು ಒಂದು ಸರಿ ಸಂಖ್ಯೆ. ಈ ಸರಿ ಸಂಖ್ಯೆಯಲ್ಲಿ 13ನ್ನ ಕಳೆದರೆ 13ನ್ನ ಕಳೆದಾಗ ಅಂದ್ರೆ ಒಂದು ಬೆಸ ಸಂಖ್ಯೆಯನ್ನು ಕಳೆದಿದ್ದಾರೆ. ಸರಿ ಸಂಖ್ಯೆಯಲ್ಲಿ ಬೆಸ ಸಂಖ್ಯೆಯನ್ನು ಕಳೆದಾಗ ಒಂದು ಈವನ್ ನಂಬರ್ ಅಲ್ಲಿ ಒಂದು ಆಡ್ ನಂಬರ್ ನ ಸಬ್ಟ್ರಾಕ್ಟ್ ಮಾಡಿದಾಗ ಬರುವಂತಹ ಒಂದು ನಂಬರ್ ಏನಾಗಿರುತ್ತೆ ಅಂತಂದ್ರೆ ಯಾವಾಗಲೂ ಒಂದು ಆಡ್ ನಂಬರ್ ಆಗಿರ್ತದೆ, ಅಂದ್ರೆ ಬೆಸ ಸಂಖ್ಯೆ ಆಗಿರ್ತದೆ. ಇಲ್ಲೂ ಅಷ್ಟೇ -11 ಇಲ್ಲಿ -9 ಅಂದ್ರೆ +2 +2 +2 ಮಾಡಿದ್ದಾರೆ. ಹಾಗಾಗಿ ಇದು ಕೂಡ ಒಂದು ಆಡ್ ನಂಬರ್ ಬೆಸ ಸಂಖ್ಯೆ, ಇದು ಕೂಡ ಒಂದು ಆಡ್ ನಂಬರ್, ಇದು ಕೂಡ ಬೆಸ ಸಂಖ್ಯೆ. ಸೊ ಇವು ಮೂರನ್ನು ಎಂತ ಸಂಖ್ಯೆಗಳು ಅಂತಂದ್ರೆ ಸರಿ ಸಂಖ್ಯೆಗಳಂತೂ ಅಲ್ಲ. ಇನ್ನು ಅವಿಭಾಜ್ಯ ಸಂಖ್ಯೆಗಳು ಕಂಟಿನ್ಯೂಸ್ ಆಗಿ 3 ಅವಿಭಾಜ್ಯ ಸಂಖ್ಯೆಗಳು ಮೇ ಬಿ 3 ಆಡ್ ನಂಬರ್ಸ್ ಆಗಿರೋದ್ರಿಂದ ಇರೋಕೆ ಚಾನ್ಸ್ ಇಲ್ಲ ಮತ್ತು ಆ ರೀತಿ ಗ್ಯಾರಂಟಿ ಆಗಿ ಹೇಳಕ್ಕಾಗಲ್ಲ. ಸೊ ಅವಿಭಾಜ್ಯ ಸಂಖ್ಯೆಗಳು ನೋ ಚಾನ್ಸ್ ಇಲ್ಲ. ಇನ್ನು ಸ್ವಾಭಾವಿಕ ಸಂಖ್ಯೆಗಳು ಅಥವಾ ಬೆಸ ಸಂಖ್ಯೆಗಳಾಗಿರ್ಬೋದು. ಇವು ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳಲ್ಲ. ಯಾಕೆಂತಂದ್ರೆ ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳಾಗಬೇಕಾಗಿತ್ತು ಅಂತಂದ್ರೆ ಅವುಗಳ ನಡುವಿನ ವ್ಯತ್ಯಾಸ ಎಷ್ಟಿರಬೇಕಾಗಿತ್ತು? 1 ಇರಬೇಕಾಗಿತ್ತು. ಆದ್ರೆ ಇಲ್ಲಿ ವ್ಯತ್ಯಾಸ ಎಷ್ಟು ಬರ್ತದೆ ಅಂತಂದ್ರೆ 2 ಬರ್ತದೆ. ನೋಡಿ 2x - 3ಗೆ +2 ಮಾಡಿದಾಗ 2x - 11 ಬರ್ತದೆ. ಹಾಗಾಗಿ ಸ್ವಾಭಾವಿಕ ಸಂಖ್ಯೆಗಳು ಕೂಡ ಅಲ್ಲ, ಇವು ಅನುಕ್ರಮ ಬೆಸ ಸಂಖ್ಯೆಗಳು. ಇನ್ನು 547.527 ಡಿವೈಡೆಡ್ ಬೈ 0.0082 ಈಕ್ವಲ್ ಟು x ಆದರೆ ಇಲ್ಲೊಂದು ಎಷ್ಟು ನಂಬರ್ ಕೊಟ್ಟಿದ್ದಾರೆ ಅದರ ಬೆಲೆ ಕಂಡುಹಿಡಿಯಿರಿ ಅಂತ. ನೋಡಿ ಈ ರೀತಿ ಇದ್ದಾಗ ಡೆಸಿಮಲ್ ವ್ಯಾಲ್ಯೂಸ್ನ ಡೆಸಿಮಲ್ ಪಾಯಿಂಟ್ ನಾವು ರೈಟ್ ಸೈಡ್ ಶಿಫ್ಟ್ ಮಾಡಿ ಡೆಸಿಮಲ್ ಪಾಯಿಂಟ್ ವ್ಯಾನಿಶ್ ಆಗೋ ತರ ಮಾಡಬಹುದು. ಸೊ ಆ ಒಂದು ಟ್ರಿಕ್ ಅನ್ನ ನಾವಿಲ್ಲಿ ಯೂಸ್ ಮಾಡೋಣ. ಅಂದ್ರೆ ಒಂದು ಡಿಜಿಟ್ ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ ಹೋದ್ರೆ ಕೆಳಗಡೆ ಕೂಡ ಒಂದು ಡಿಜಿಟ್ ರೈಟ್ ಸೈಡ್ ಹೋಗ್ಬೇಕು. 2 ಡಿಜಿಟ್ ದಾಟ್ಕೊಂಡು ಹೋದ್ರೆ ಕೆಳಗಡೆನು 2 ಡಿಜಿಟ್ ದಾಟ್ಕೊಂಡು ಹೋಗ್ಬೇಕು. ಅದೇ 3 ಡಿಜಿಟ್ ದಾಟ್ಕೊಂಡು ಹೋದ್ರೆ 3 ಡಿಜಿಟ್ ದಾಟ್ಕೊಂಡು ಹೋಗ್ಬೇಕು. ಅಂದ್ರೆ ಈ 5 2 7 ಅನ್ನೋ 3 ಡಿಜಿಟ್ ಅನ್ನ ದಾಟ್ಕೊಂಡು ಡೆಸಿಮಲ್ ಪಾಯಿಂಟ್ ಏನಾದ್ರೂ ಇಲ್ಲಿಗೆ ಬಂದ್ರೆ ಆಗ ಕೆಳಗಡೆ ಎಲ್ಲಿರುತ್ತೆ ಡೆಸಿಮಲ್ ಪಾಯಿಂಟ್ ಅಂದ್ರೆ 8 ಮತ್ತು 2 ನಡುವೆ ಇರ್ತದೆ. ಬಟ್ ನನಗೆ ಕೇಳಿರ್ತಕ್ಕಂಥ ಕ್ವಾಂಟಿಟಿನಲ್ಲಿ ಡೆಸಿಮಲ್ ಪಾಯಿಂಟೇ ಇಲ್ಲ. ಹಾಗಾಗಿ ಇಲ್ಲಿ ಈ ಡೆಸಿಮಲ್ ಪಾಯಿಂಟ್ ಮುಂದ್ಗಡೆ 00 ಇರ್ತಾವೆ ಇಲ್ಲೆಲ್ಲನು. ಸೊ ಇದು ಇನ್ನೊಂದು ಡಿಜಿಟ್ ರೈಟ್ ಸೈಡ್ ಮೂವ್ ಆಗ್ಬೇಕು. ಇಲ್ಲಿ ಮೇಲ್ಗಡೆ ಮೂವ್ ಆದಾಗ ಕೆಳಗಡೆ ಕೂಡ ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ ಮೂವ್ ಆಗುತ್ತೆ. ಹಾಗಾಗಿ ಮೇಲ್ಗಡೆ ಎಷ್ಟಾಗುತ್ತೆ ವ್ಯಾಲ್ಯೂ ಅಂತಂದ್ರೆ 547.527 ಒಂದು ಎಕ್ಸ್ಟ್ರಾ 0 ಬರುತ್ತೆ. ಇಲ್ಲಿ 0.00 ಇರ್ತದೆ ಬಟ್ ಅವು ವ್ಯಾಲ್ಯೂ ಇಲ್ಲ, ಹಾಗಾಗಿ ಅವುಗಳನ್ನು ಬರೆಯಲ್ಲ. ಡಿವೈಡೆಡ್ ಬೈ 82 ಆಯ್ತು ಅಂಡ್ ಇಟ್ ಈಸ್ ಈಕ್ವಲ್ ಟು x. ನೋಡಿ ನನಗೆ ಬೇಕಾಗಿರೋದು 547 ಸಪೋಸ್ ಇದನ್ನ ಓದಿದ್ರೆ 5,47,527 ಅಷ್ಟು ಮಾತ್ರ ಬೇಕು. ಈ 0 ಬೇಡ ನನಗೆ. ಸೊ ಈ 0 ಬೇಡ ಅಂತಂದ್ರೆ ಅದನ್ನ ನಾನು ಈ ರೀತಿ ಬರ್ಕೊಳ್ತೀನಿ, 5,47,527 ಇಂಟು 10 ಅಂತ ಬರ್ಕೊಂಡ್ಬಿಡ್ತೀನಿ. ಸೊ ಇದರರ್ಥ ಎರಡು ಒಂದೇ. ಡಿವೈಡೆಡ್ ಬೈ 82 ಈಕ್ವಲ್ ಟು x. ಈ 10 ಕೂಡ ಬೇಡ ನನಗೆ. ಈ 10 ಬೇಡ ಅಂತಂದ್ರೆ ನಾನು ರೈಟ್ ಸೈಡ್ ಕಳಿಸ್ಬೇಕು. ಸೊ ಬಲ್ಗಡೆ ಕಳಿಸ್ಬೇಕು ಅಂತಂದ್ರೆ ಇಲ್ಲಿ ಗುಣಾಕಾರದಲ್ಲಿ ಇರೋದ್ರಿಂದ ಈ ಕಡೆ ಬಂದಾಗ ಭಾಗಾಕಾರ ಆಗ್ತದೆ. ದೇರ್ಫೋರ್ ಇದನ್ನ ಇಲ್ಲಿ ತೆಗೆದು ಬಿಟ್ರೆ ಕೆಳಗಡೆ ಬಂತು x ಬೈ 10. ಹಾಗಾಗಿ 5,47,527 ಬೆಲೆ ಎಷ್ಟು ಅಂತಂದ್ರೆ x ಬೈ 10. ದೇರ್ಫೋರ್ ಫೋರ್ತ್ ಆಪ್ಷನ್ ಕರೆಕ್ಟ್.
ನೆಕ್ಸ್ಟ್ ಕ್ವಶನ್, ರೂಟ್ 2 ಪ್ಲಸ್ ರೂಟ್ 3 ಪ್ಲಸ್ ರೂಟ್ 2 ಮೈನಸ್ ರೂಟ್ 3 ಇದರ ಬೆಲೆ ಕಂಡುಹಿಡಿಯಿರಿ. ಸೊ ಇದನ್ನು ಒಂದು ಯುನಿಕ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋಣ. ಏನ್ ಮಾಡ್ತೀನಿ ನಾನು ಅಂತಂದ್ರೆ ಫಸ್ಟ್ ಇದನ್ನ ಸ್ಕ್ವೇರ್ ಮಾಡಿಬಿಡ್ತೀನಿ, ಯಾಕಂದ್ರೆ ರೂಟ್ಗಳಿರೋದ್ರಿಂದ ಅದನ್ನ ಸ್ಕ್ವೇರ್ ಮಾಡ್ತೀನಿ. ಕನ್ಸಿಡರಿಂಗ್ ಸ್ಕ್ವೇರ್, ಸೊ ಸ್ಕ್ವೇರ್ ಕನ್ಸಿಡರ್ ಮಾಡ್ತೀನಿ. ಸೊ ಇದನ್ನ ಸ್ಕ್ವೇರ್ ಮಾಡಿದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ರೆ ಎ ಸ್ಕ್ವೇರ್ ಅಂದ್ರೆ ನೋಡಿ, ರೂಟ್ 2 ಪ್ಲಸ್ ರೂಟ್ 3 ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ರೂಟ್ 2 ಮೈನಸ್ ರೂಟ್ 3 ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಎ ಬಿ. ಎ ಅಂದ್ರೆ 2 ಪ್ಲಸ್ ರೂಟ್ 3 ಎ ಇಂಟು ಬಿ ಅಂದ್ರೆ ರೂಟ್ 2 ಮೈನಸ್ ರೂಟ್ 3. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ. ಈಗ ನೋಡಿ, ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಬಿಡ್ತು. ಇಲ್ಲಿ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ನಮ್ಮ ಹತ್ರ ಉಳಿಯೋದು 2 ಪ್ಲಸ್ ರೂಟ್ 3, ಇಲ್ಲಿ ಉಳಿಯೋದು 2 ಮೈನಸ್ ರೂಟ್ 3 ಪ್ಲಸ್ 2 ಇಂಟು ಇಲ್ಲಿ ರೂಟ್ ಒಳಗಡೆ ಇರೋಂಥ ಕ್ವಾಂಟಿಟಿಗಳು ಪಾಸಿಟಿವ್ ಆಗಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಏನ್ ಮಾಡಬಹುದು ಅಂದ್ರೆ ಮಲ್ಟಿಪ್ಲೈ ಮಾಡಬಹುದು. ಇದೇನೋ ಓಕೆ, 2 ಪ್ಲಸ್ ರೂಟ್ 3 ಪಾಸಿಟಿವ್ ಇದೆ ಅಂತ ಅನ್ಕೋಬಹುದು. ಈ 2 ಮೈನಸ್ ರೂಟ್ 3 ಪಾಸಿಟಿವ್ ಇದೆ ಅಂತ ಹೆಂಗೆ ಹೇಳ್ತೀರಿ ಅಂತಂದ್ರೆ ರೂಟ್ 3 ಈಸ್ ಲೆಸ್ ದ್ಯಾನ್ 2. ರೂಟ್ 3 ಅನ್ನೋದು 2ಕ್ಕಿಂತ ಸಣ್ಣದು, ಹಾಗಾಗಿ 2 ಮೈನಸ್ ರೂಟ್ 3 ಅನ್ನೋದು ಒಂದು ಪಾಸಿಟಿವ್ ಕ್ವಾಂಟಿಟಿ ಆಗ್ತದೆ. ಸೊ ಡೈರೆಕ್ಟ್ ಆಗಿ ನಾವೇನ್ ಮಾಡ್ಬೋದು, ಅಲ್ಲಿ ಮಲ್ಟಿಪ್ಲೈ ಮಾಡ್ಬೋದು. 2 ಪ್ಲಸ್ ರೂಟ್ 3 ಇಂಟು 2 ಮೈನಸ್ ರೂಟ್ 3 ಇಟ್ ಈಸ್ ಈಕ್ವಲ್ ಟು, ಈ ರೂಟ್ 3 ಕ್ಯಾನ್ಸಲ್ ಆದ್ರೆ 2 ಪ್ಲಸ್ 2 4 ಪ್ಲಸ್ 2 ರೂಟ್. ಇದು ನೋಡಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಇದೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಅಂದ್ರೆ 2, ಬಿ ಅಂದ್ರೆ ರೂಟ್ 3. ಸೊ ಇಲ್ಲಿ ಸ್ಕ್ವೇರ್ ವರ್ಗಮೂಲ ಕ್ಯಾನ್ಸಲ್ ಆಗಿಬಿಡ್ಲಿ. ಸೊ ಇಟ್ ಈಸ್ ಈಕ್ವಲ್ ಟು 4 ಪ್ಲಸ್ 2 ರೂಟ್ 2ರ ವರ್ಗ 4 ಮೈನಸ್ 1 ಸಾರಿ ಮೈನಸ್ 3. 2 ಸ್ಕ್ವೇರ್ ಅಂದ್ರೆ 4, ಇಲ್ಲಿ 3 ಮಾತ್ರ ಉಳಿದೆ. 4 ಮೈನಸ್ 3 ಅಂತಂದ್ರೆ ವ್ಯಾಲ್ಯೂ 1. ಸೊ ರೂಟ್ 1 ಅಂತಂದ್ರೆ ವ್ಯಾಲ್ಯೂ 1. ಸೊ 2 1 2, therefore 4 ಪ್ಲಸ್ 2 ಇಟ್ ಈಸ್ ನಥಿಂಗ್ ಬಟ್ 6. ಆದ್ರೆ 6 ಇದೆ ಅಂತೇಳಿ ಡೈರೆಕ್ಟ್ ಆಗಿ 6 ಹಾಕಬಾರ್ದು, ಯಾಕಂದ್ರೆ ನಮಗ್ ಕೊಟ್ಟಿರೋದು ಇದು. ನಾನು ಅದನ್ನ ಸ್ಕ್ವೇರ್ ಮಾಡ್ಕೊಂಡಿದ್ದೀನಿ. ಸ್ಕ್ವೇರ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡಬೇಕು, ಟೇಕಿಂಗ್ ಸ್ಕ್ವೇರ್ ರೂಟ್. ಹಾಗಾಗಿ ಇಲ್ಲಿ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ, ಈ ಕಡೆ ರೂಟ್ ಬರ್ತದೆ. ಸೊ ವ್ಯಾಲ್ಯೂ ಎಷ್ಟು ಅಂತಂದ್ರೆ 4th ಒನ್ ರೂಟ್ 6. ಗೊತ್ತಾಯ್ತಲ್ಲ, ಇಲ್ಲಿ ಸ್ಕ್ವೇರ್ ಮಾಡ್ಕೊಂಡಿದ್ದೆ ನಾನು. ಈ ಸ್ಕ್ವೇರ್ ಇರಬಾರ್ದು ಅಂತಂದ್ರೆ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಹಾಗಾಗಿ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡ್ತದೆ. ಈ ಕಡೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು, ಈ ಕಡೆ ಬರೀ ರೂಟ್ ಮಾತ್ರ ಬರ್ತದೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಕ್ಕೆ ಇಲ್ಲಿ ಸ್ಕ್ವೇರ್ ಇಲ್ಲ, therefore 6 ಇರೋದು ರೂಟ್ 6 ಆಗ್ತದೆ. ನೆಕ್ಸ್ಟ್ ಒಂದು ವೇಳೆ ಎ ಬಿ ಮತ್ತು ಸಿ ಗಳು ಆರೋಹಣ ಕ್ರಮದಲ್ಲಿರುವ ಸ್ವಾಭಾವಿಕ ಸಂಖ್ಯೆಗಳಾದರೆ, ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರೆ 0ಗಿಂತ ದೊಡ್ಡವಿರ್ತವೆ ಮತ್ತು ಆರೋಹಣ ಕ್ರಮದಲ್ಲಿ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಇದೆ. ಎ ಇಸ್ ಲೆಸ್ ದನ್ ಬಿ ಇಸ್ ಲೆಸ್ ದನ್ ಸಿ, ಈ ರೀತಿ ಇರ್ತಕ್ಕಂಥ ನ್ಯಾಚುರಲ್ ನಂಬರ್ಸ್, ಸೊ ಸ್ವಾಭಾವಿಕ ಸಂಖ್ಯೆಗಳು. ಸೊ ಆ ರೀತಿ ಇದ್ದಾಗ ಕೆಳಗಡೆ ಕೊಟ್ಟಿರ್ತಕ್ಕಂಥ ಯಾವ ಕಂಡೀಷನ್ ಹೋಲ್ಡ್ ಆಗುತ್ತೆ ಅಂತ. ಸೊ ನೀವೇನ್ ಮಾಡಿ ಅಂತಂದ್ರೆ ಅವುಗಳಿಗೆ ವ್ಯಾಲ್ಯೂಸ್ ನ ಕೊಟ್ಬಿಡಿ. ಎ ಅಂತಂದ್ರೆ 1 ಕೊಡಿ, ನ್ಯಾಚುರಲ್ ನಂಬರ್ ಅಲ್ಲ, ಸ್ವಾಭಾವಿಕ ಸಂಖ್ಯೆ. ಬಿ ಅಂದ್ರೆ 2 ಕೊಡಿ, ಸಿ ಅಂದ್ರೆ 3 ಕೊಡಿ. ಸೊ ಈ ಆಪ್ಷನ್ಸ್ ಒಂದೊಂದೇ ಆಪ್ಷನ್ ತಗೊಂಡು ಚೆಕ್ ಮಾಡಿ ಗೊತ್ತಾಗ್ತದೆ. ಈಗ ಫಸ್ಟ್ ಆಪ್ಷನ್ ನೋಡೋಣ. ಫಸ್ಟ್ ಆಪ್ಷನ್ ಏನಿದೆ, ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂತ ಇದೆ. ಸಿ ಸ್ಕ್ವೇರ್ ಅಂತಂದ್ರೆ 3 ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಬರುತ್ತಾ ಚೆಕ್ ಮಾಡಬೇಕು. 3ರ ವರ್ಗ 9, 9 ಮೈನಸ್ 1 ಈ ಕಡೆ 4, 9 ಮೈನಸ್ 1 ಅಂದ್ರೆ 8 ಈ ಕಡೆ 4 ಬಂತು. ಸೊ ಆಪ್ಷನ್ 1 ರಾಂಗ್. ಅದೇ ರೀತಿ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಲ್ಲೂ ಕೂಡ ಇರೋದು ನೋಡಿ, ಈ ಕಡೆ 8 ಬಂದಿದೆ, ಈ ಕಡೆ 4 ಬಂದಿದೆ, ಇಲ್ಲಿ ಈಕ್ವಲ್ ಬಂದಿ ಏನು ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಲೆಸ್ ದ್ಯಾನ್ ಕೊಟ್ಟಿದ್ದಾರೆ. ಸೊ ಆಕ್ಚುಲಿ ಇದು ಗ್ರೇಟರ್ ದ್ಯಾನ್ ಅಂದ್ರೆ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ ಬಿ ಸ್ಕ್ವೇರ್ ಆಗ್ಬೇಕು. ಹಾಗಾಗಿ ಆಪ್ಷನ್ 2 ರಾಂಗ್. ಇನ್ನು ಆಪ್ಷನ್ 3 ನೋಡಿ, ಪ್ಲಸ್ ಮಾಡಿದ್ರೆ ಸಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಹೇಳ್ತದೆ. ನೋ, 9 ಪ್ಲಸ್ 4 ಈಸ್ ನಾಟ್ ಈಕ್ವಲ್ ಟು 1. therefore ಆಪ್ಷನ್ 3 ರಾಂಗ್, ಆಪ್ಷನ್ 4 ಕರೆಕ್ಟ್. ಎ ಸ್ಟಾರ್ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಎ ಡಾಟ್ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಡಾಟ್ ಅಂದ್ರೆ ಇಂಟು. ಆದಾಗ 5 ಸ್ಟಾರ್ 2 ಇಂಟು 25 ಇದರ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಓಕೆ, 5 ಸ್ಟಾರ್ 2 ಇಂಟು 25. ಈಗ ಸ್ಟಾರ್ ಮೊದಲು ಅಪ್ಲೈ ಮಾಡೋಣ. ಸ್ಟಾರ್ ಅಪ್ಲೈ ಮಾಡಿದ್ರೆ 5 ಸ್ಕ್ವೇರ್
ಪ್ಲಸ್ 2 ಸ್ಕ್ವೇರ್ ಆಗ್ಬೇಕದು ಇಂಟು 25. ಇನ್ನು 5 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದ್ರೆ 5 ಅಂದ್ರೆ 25, 25 ಪ್ಲಸ್ 4, 4 ಅಂದ್ರೆ 29 ಇಂಟು 25. ನೋಡಿ 5 ಸ್ಕ್ವೇರ್ ಅಂದ್ರೆ 25, 4 ಅಷ್ಟೇ. ಈಗ ಡಾಟ್ ಇದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ 29 ಸ್ಕ್ವೇರ್ ಮೈನಸ್ 25 ಸ್ಕ್ವೇರ್. ಸೊ 29 ಸ್ಕ್ವೇರ್ ಅಂತಂದ್ರೆ ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡಿಬಿಡೋಣ. 29 ಸ್ಕ್ವೇರ್ 9 9 81, 2 9 2 9 18, 18 36, 36 8 44, 4 ದಶಕ 4, 2 4 4 4 8. ಸೊ ಇದು ಎಷ್ಟು ಬಂತು? 841. 25ರ ವರ್ಗ 625. ಕಳೀರಿ ಈಗ 841 625. ಸೊ ಇಲ್ಲಿ 11ರಲ್ಲಿ 5 ಹೋದ್ರೆ 6, ಇಲ್ಲಿ 3 ಆಗಿರ್ತದೆ, 3ರಲ್ಲಿ 2 ಹೋದ್ರೆ 1, 8ರಲ್ಲಿ 6 ಹೋದ್ರೆ 2, 216. ಸೊ ಥರ್ಡ್ ಆಪ್ಷನ್ ಕರೆಕ್ಟ್. ಓಕೆ.